ಕುಡ್ದೆಲ್ಲ ಡೆಕೋರೇಷನ್ ಮಾಡಿ ಇಟ್ಟಿದ್ದಾರೆ. ವಾವ್, ಚೆನ್ನಾಗುಂಟಲ್ವಾ? ಹಲೋ ಎಲ್ಲಾರ್ಗೂ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ನನಗೊಂದು ಕನ್ಫ್ಯೂಷನ್ ಇತ್ತು, ಹಾರಂಗಿ ಮತ್ತೆ ಕಾವೇರಿ ರಿವರ್ ಒಂದೇನಾ ಅಂತ. ಆಮೇಲೆ ಕೇಳಿ ನೋಡಿದಾಗ ಹಾರಂಗಿ ಹುಟ್ಟೋದು ನಮ್ಮ ಪಶ್ಚಿಮ ಘಟ್ಟದಲ್ಲಿ ಅಂತ ಗೊತ್ತಾಯ್ತು. ನಾವು ಫೈನಲಿ ಈ ಜಾಗಕ್ಕೆ ತಲುಪಿದ್ವಿ. ನಾವು ಹಾರಂಗಿ ಬ್ಯಾಕ್ ವಾಟರ್ಗೆ ಬಂದಿದೀವಿ. ವ್ಯೂ ತೋರಿಸ್ತೀನಿ. ಈ ಹಾರಂಗಿದ್ದು ವಾಟರ್ ಉಂಟಲ್ವಾ, ಇದು KRS ಮತ್ತೆ ಕೇರಳಕ್ಕೆಲ್ಲ ಸಪ್ಲೈ ಆಗುತ್ತೆ ನೀರು. ಹಾಗೆ ನಾವು ಕುಡಿತಿರೋದು ಇದೇ ನೀರ್ನ. ಮಾತ್ರ ಫುಲ್ ಕ್ಲೀನ್ ಆಗಿದೆ, ಆದ್ರೆ ಬ್ಯಾಕ್ ವಾಟರ್ ಈಚೆ ಹಿಂದ್ಗಡೆ ಎಲ್ಲ ಸ್ವಲ್ಪ ಕಸಗಳೆಲ್ಲ ಹಾಕಿದ್ದಾರೆ, ನೋಡ್ಬೋದು. ನಾವು ತಿನ್ನೋದ್ ಐಟಮ್ಸ್ ಏನಾದ್ರೂ ಬಿಸಾಡಿದ್ರೆ ಅದು ಡಿಸಾಲ್ವ್ ಆಗೋಗುತ್ತೆ ಸ್ವಲ್ಪ ದಿನದಲ್ಲಿ. ಆದ್ರೆ ಪ್ಲಾಸ್ಟಿಕ್ ಆತರ ಅಲ್ಲ. ಪ್ಲಾಸ್ಟಿಕ್ ಯೂಸ್ ಮಾಡಿದ್ರು ಪರವಾಗಿಲ್ಲ, ಇಂಥ ಪ್ಲೇಸಲ್ಲೆಲ್ಲ ಬಿಸಾಡ್ಬೇಡಿ. ಈ ನೀರು ಸ್ಟ್ರೈಟ್ ಆಗಿ ಹೋಗಿದ್ಯಲ್ವಾ, ಇದು 50 ಕಿಲೋಮೀಟರ್ಸ್ ಹಾಗೇನೆ ಟ್ರಾವೆಲ್ ಮಾಡಿ ಹೋಗ್ತದೆ. ಹಾಗೆ ಈ ನೀರು ಕಾವೇರಿಗೆ ಸಂಗಮ ಆಗ್ತದೆ. ಅದಕ್ಕೆ ಮಳೆಗಾಲದಲ್ಲಿ ಇಲ್ಲಿ ತುಂಬಾ ನೀರು ಬಂದಿರುತ್ತೆ. ಅಂದ್ರೆ ಕಾವೇರಿಯದ್ದು ನೀರು ಕೂಡ ಇರುತ್ತಲ್ವಾ, ಹಾಗೆ ಇಲ್ಲಿ ಜಾಸ್ತಿ ನೀರು ಒಟ್ಟಾಗುತ್ತೆ. ಹಾರಂಗಿ ಬ್ಯಾಕ್ ವಾಟರ್ ನ ಬ್ಯಾಕ್ ಗ್ರೌಂಡ್ ವ್ಯೂ ನೋಡಿ. ಫುಲ್ ಕುಡ್ದೆಲ್ಲ ಡೆಕೋರೇಷನ್ ಮಾಡಿ ಇಟ್ಟಿದ್ದಾರೆ ಎಲ್ಲ ಕಡೆ ಬಾಟಲ್ಸ್. ಇದು ಆದ್ರೂ ಪರವಾಗಿಲ್ಲ. ಇಲ್ಲಿ ನೋಡಿ ಹೇಗ್ ಬಿಸಾಡಿದ್ದಾರೆ. ಬಂದು ಕುಡ್ದು ಅದನ್ನ ತಕೊಂಡೋದ್ರೆ ಏನಾಗುತ್ತೆ? ದೇವ್ರು ನಮಗೋಸ್ಕರ ಎಷ್ಟು ಒಳ್ಳೆ ಪ್ರಕೃತಿಯನ್ನು ಕೊಟ್ಟಿದ್ದಾನೆ, ಅದನ್ನ ನಾವೇ ಹಾಳು ಮಾಡ್ಕೊಳ್ತಿದೀವಲ್ವಾ. ನಾವು ಹಾರಂಗಿ ಬ್ಯಾಕ್ ವಾಟರ್ನ ನೋಡಾಯ್ತು. ಇದು ಹಾರಂಗಿ ಡ್ಯಾಮ್. ರೇನಿ ಸೀಸನಲ್ಲಿ ಈ ಡ್ಯಾಮ್ಸ್ನ ಓಪನ್ ಮಾಡ್ತಾರೆ. ಸಮ್ಮರಲ್ಲಿ ಸಹ ಹೋಗ್ಬೋದು, ಆದರೆ ಆ ವಾಟರ್ ಫ್ಲೋ ಏನು ಬರ್ತುಂಟು ಅದು ಮಾತ್ರ ಇರಲ್ಲ, ನಾರ್ಮಲ್ ಆಗಿ ನೀರಿರುತ್ತೆ. ಇದು ಹಾರಂಗಿ ಆನೆ ಶಿಬಿರ. ಇಲ್ಲಿ ನಾವು ಸ್ಟಾರ್ಟಿಂಗ್ 50 ರೂಪಾಯಿ ಕೊಟ್ಟು ಒಳಗೆ ಹೋಗ್ಬೇಕು. ಹಾಗೆ ಮನೆಗೆ ಹೋಗುವಾಗ ಬೇಲೂರು ಬಾಣೆ ನೋಡ್ಲಿಕ್ಕೆ ಸಿಕ್ತು. ಇದು ನನ್ನ ಫೇವ್ರೇಟ್ ಪ್ಲೇಸ್. ಈಗ ಇದಕ್ಕೆ ಬೇಲಿ ಎಲ್ಲ ಹಾಕಿದ್ದಾರೆ. ಒಂದು ಕಾಲದಲ್ಲಿ ನಾವೆಲ್ಲ ಇಲ್ಲಿ ತುಂಬಾ ಆಟ ಆಡ್ತಿದ್ವಿ, ಆದ್ರೆ ಈಗ ಹೋಗ್ಲಿಕ್ಕಿಲ್ಲ. ಓಕೆ, ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಬಾಯ್ ಬಾಯ್, ಮುಂದಿನ ವ್ಲಾಗಲ್ಲಿ ಸಿಗುವ.